ಅಣ್ಣವರು ಕಾಡಿನಲ್ಲಿರಬೇಕಾದ್ರೆ ಅವರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಹಳೆ ಸಿನಿಮಾಗಳು. ವಿಷ್ಣುವರ್ಧನ್ ಅವರು ಕೂಡ ಹೌದು ಅಣ್ಣವ್ರು ಬಂದ ಮೇಲೆ ಈ ಸಿನಿಮಾ ರಿಲೀಸ್ ಮಾಡೋಣ, ಈಗ ರಿಲೀಸ್ ಮಾಡೋದೇ ಬೇಡ ಅಂತೇಳಿ ಅಣ್ಣವರು ಕಾಡಿನಿಂದ ಬರೋ ತನಕ ಯಜಮಾನ ಸಿನಿಮಾವನ್ನು ರಿಲೀಸ್ ಮಾಡೋದಿಲ್ಲ. ಅಣ್ಣವರು 108 ದಿನಗಳ ಕಾಲ ವನವಾಸವನ್ನು ಅಂತ್ಯ ಮಾಡಿಕೊಂಡು 16/11/2000 ಇಸ್ವಿನಲ್ಲಿ ವೀರಪ್ಪನ್ ಕಪ್ಪಿ ಮುಷ್ಟಿಯಿಂದ ಬಿಡುಗಡೆಯಾಗಿ ಬರ್ತಾರೆ. ನೂರಾರು ಜನ ನಾವೇ ಕಾಡು ಹೊಟ್ಟೋಗ್ತೀವಿ ಅಣ್ಣವ್ರನ್ನ ಕರ್ಕೊಂಬರೋಕ್ಕೆ ಅಂತೇಳಿ ಹನೂರ್ ಹತ್ರ 100ಕ್ಕೂ ಹೆಚ್ಚು ಜನ ಕಾಡಿಗೆ ಎಂಟ್ರಿ ಆಗ್ಲಿಕ್ಕೆ ಹೋಗ್ತಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಕ್ಲಿಕ್ ಆಗಿದೆ ತಡ ಅಣ್ಣವರ ಹಳೆ ಸಿನಿಮಾಗಳನ್ನು ಸಿನಿಮಾಸ್ಕೋಪ್ ಮಾಡಿ ಬಿಡೋದಕ್ಕೆ ಶುರು ಮಾಡ್ತಾರೆ. ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಭಾನುವಾರ ಅದು ಆಪರೇಷನ್ ಡೈಮಂಡ್ ರಾಕೆಟ್, ಯಾಕಂದರೆ ಅಣ್ಣವರು ಕಾಡಿನಲ್ಲಿದ್ದಾರೆ, ಅವ್ರ ಸಿನಿಮಾ ಹೇಗೋ ರಿಲೀಸ್ ಆಗಿದೆ. ಆಪರೇಷನ್ ಡೈಮಂಡ್ ರಾಕೆಟ್ ನಡಿಬೇಕಾದ್ರೆ ರಂಜಿತ್ ಚಿತ್ರಮಂದಿರದಲ್ಲಿ ಎಷ್ಟೋ ಅಭಿಮಾನಿಗಳು ಕಣ್ಣೀರಾಗ್ತಾಯಿದ್ರು. ಅಣ್ಣವರ ಕಿಡ್ನಾಪ್ ಆದಾಗ ಅಣ್ಣವರ ಸಿನಿಮಾ ಶಬ್ದವೇದಿ ಬೆಂಗಳೂರು ಕಪಾಲಿನಲ್ಲಿ 24ನೇ ವಾರ ಪ್ರದರ್ಶನ ಆಗ್ತಾ ಇರುತ್ತೆ. ಹಲವು ಕಡೆ ಬಸ್ಗಳಿಗೆ ಕಲ್ಲು ತೂರಾಟ ಆಗುತ್ತೆ. ಬೆಂಗಳೂರಿನಲ್ಲಂತೂ ಟೈರಿಗೆಲ್ಲ ಬೆಂಕಿ ಹಚ್ಚಿ ದೊಡ್ಡ ಗಲಾಟೆನೇ ಶುರು ಆಗಿಬಿಡುತ್ತೆ. ವೀರಪ್ಪನ ಎಂಟ್ರಿ ಆದ ತಕ್ಷಣವೇ ಪಾರ್ವತಮ್ಮನವ್ರು ಗೊತ್ತಾಗ್ಬಿಡುತ್ತೆ ವೀರಪ್ಪನ್ ಅಂತ, ಅಣ್ಣವ್ರಿಗೂ ಗೊತ್ತಾಯಿತು. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನಿಂದ ಅಪಹರಣ ಆಗಿ ಭೀಮ್ ಅಮಾವಾಸ್ಯೆ ಲೆಕ್ಕದಲ್ಲಿ ನಿನ್ನೆಗೆ 25 ವರ್ಷ ಕಂಪ್ಲೀಟ್ ಆಗುತ್ತೆ. ಆದರೆ ಡೇಟ್ ಪ್ರಕಾರ 31/7/2000 ಇಸ್ವಿನಲ್ಲಿ ಅವರ ಕಿಡ್ನಾಪ್ ಆಗೋದು. ಡೇಟ್ ಪ್ರಕಾರ ಇನ್ನೂ 1 ವಾರ ಬೇಕಾಗತ್ತೆ. ಆದರೆ ಭೀಮ್ ಅಮಾವಾಸ್ಯೆ ಲೆಕ್ಕದಲ್ಲಿ ತಗೋಬೇಕು ಅಂದರೆ ನಿನ್ನೆಗೆ 25 ವರ್ಷ ಆಗುತ್ತೆ. ಭೀಮ್ ಅಮಾವಾಸ್ಯೆ ದಿನ ಅಣ್ಣ ಅವರು ಗಾಜನೂರಿನ ಅವರ ಮನೆಯಿಂದ ವೀರಪ್ಪನ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಅಣ್ಣವರು ಕಿಡ್ನಾಪ್ ಆದಾಗ ಕನ್ನಡ ಚಿತ್ರರಂಗದ ಸ್ಥಿತಿ ಹೇಗಿತ್ತು, ಆಗ ಅಭಿಮಾನಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟರು, ಮತ್ತು ಅಣ್ಣವರು ಕಾಡಿನಲ್ಲಿರಬೇಕಾದ್ರೆ ಅವರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಹಳೆ ಸಿನಿಮಾಗಳು, ಅದು ಯಾವ ರೀತಿ ಕಲೆಕ್ಷನ್ ಆಯಿತು, ಮತ್ತು ಅಣ್ಣವರ ಕಿಡ್ನಾಪ್ ಕಾರಣದಿಂದ ಆಗ ತಾನೇ ರಿಲೀಸ್ ಆಗಿದ್ದಂತಹ ಹಲವು ಕನ್ನಡ ಚಿತ್ರಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು ಆ ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. 31/7/2000 ಇಸ್ವಿ ಅಣ್ಣವರು ಕಿಡ್ನಾಪ್ ಆಗುತ್ತೆ. ಭಾನುವಾರ ನೈಟು ಅವರ ಕಿಡ್ನಾಪ್ ಆಗೋದು. ಸೋಮವಾರ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಆ ವಿಚಾರ ರಾಜ್ಯಾದ್ಯಂತ ಗೊತ್ತಾಗುತ್ತೆ ಜನಗಳಿಗೆ. ಆವಾಗ ಇದ್ದದ್ದು ಉದಯ TV ಒಂದೇ. ಉದಯ ನ್ಯೂಸ್ನಲ್ಲಿ ಆ ಅಣ್ಣವರ ಕಿಡ್ನಾಪ್ ವಿಚಾರವನ್ನು ತೋರಿಸ್ತಾರೆ. ನೈಟಲ್ಲೇ ಅವ್ರು ಕಿಡ್ನಾಪ್ ಆಗಿರುತ್ತೆ 9-9:30 ಹೊತ್ತಲ್ಲಿ. ಆದರೆ ಆ ವಿಚಾರವನ್ನು ಯಾರಿಗೂ ಹೇಳಿರಲ್ಲ, ಯಾಕಂದರೆ ಆ ವಿಚಾರ ಗೊತ್ತಿರೋದು ಪಾರ್ವತಮ್ಮನವ್ರಿಗೆ ಮತ್ತು ಆ ಮನೇಲಿದ್ದಂಥ ಕೆಲವರು 4-5 ಜನಕ್ಕೆ ಅಷ್ಟೇ. ಆ ಊರಿನವ್ರಿಗೂ ಅಷ್ಟು ಗೊತ್ತಿರಲಿಲ್ಲ. ಪಾರ್ವತಮ್ಮನವರು ಅಣ್ಣವರು ಅವತ್ತು ಭಾನುವಾರ ಅವ್ರ ಮನೆಯಲ್ಲಿ ನಾನ್ ವೆಜ್ ಊಟ ಮಾಡಿದ್ರಂತೆ. ಆಗ ಊಟ ಮಾಡಿಕೊಂಡು ಎಲಡಿಕೆ ತಿನ್ಕೊಂಡು ಕುಳ್ತಿದ್ರು. ಆ ಟೈಮ್ನಲ್ಲಿ ವೀರಪ್ಪನ್ ಮತ್ತು ಆತನ ಸಹಚರರು ಬಂದು ಅಣ್ಣವ್ರನ್ನ ಕರ್ಕೊಂಡು ಹೋದರು ಅಂತ ಆವಾಗ ಪೇಪರಲ್ಲಿ ಸುದ್ದಿಯಾಗಿತ್ತು. ಅಣ್ಣವರು ಅವತ್ತು ಊಟ ಮಾಡ್ತಾ ಉದಯ TVನಲ್ಲಿ ಭಾನುವಾರ ಅವತ್ತು ಜನನಿ ಜನ್ಮಭೂಮಿ ಸಿನಿಮಾ ಹಾಕಿರ್ತಾರೆ. ಅಂದರೆ ವಿಷ್ಣುವರ್ಧನ್ ಅವರ ನಟನೆಯ ಜನನಿ ಜನ್ಮಭೂಮಿ ಸಿನಿಮಾ, ಆ ಸಿನಿಮಾ ಅವತ್ತು ಉದಯ TVಯಲ್ಲಿ ಹಾಕಿರ್ತಾರೆ. ಆ ಸಿನಿಮಾವನ್ನು ನೋಡ್ತಾ ಇರ್ತಾರಂತೆ. ಆ ಸಿನಿಮಾದಲ್ಲಿ ಕೊನೆಯಲ್ಲಿ ಒಂದು ಸಾಂಗ್ ಬರುತ್ತೆ, ಅಣ್ಣವ್ರು ಹಾಡಿರ್ತಾರೆ ಆ ಸಾಂಗನ್ನು. ಆ ಸಿನಿಮಾದಲ್ಲಿ ಆ ಸಾಂಗ್ ನೋಡಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಹಾಡಾಡಿದ್ನಾ ಅಂತ ಕೇಳ್ತಾರಂತೆ. ಆಗ ಪಾರ್ವತಮ್ಮನವರು ನಿಮ್ಮ ವಾಯ್ಸ್ ಅಲ್ವಾ, ನೀವೇ ಹಾಡಿರೋದು ಅಂತ ಅಣ್ಣವ್ರಿಗೆ ಹೇಳ್ತಾ ಇರ್ತಾರಂತೆ. ಹೌದಾ ಅಂದ್ಕೊಂಡು ಆ ಸಿನಿಮಾ ನೋಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಎಲ್ಲಡಿಕೆ ಹಾಕೊಂಡು ಕೂತಿರುವಾಗ ವೀರಪ್ಪನ್ ಎಂಟ್ರಿ ಆಗ್ತಾನಂತೆ. ವೀರಪ್ಪನ್ ಎಂಟ್ರಿ ಆದ ತಕ್ಷಣವೇ ಪಾರ್ವತಮ್ಮನವ್ರು ಗೊತ್ತಾಗ್ಬಿಡುತ್ತೆ ವೀರಪ್ಪನ್ ಅಂತ. ಅಣ್ಣವ್ರಿಗೂ ಗೊತ್ತಾಯಿತು. ನನಗೆ ರಾಜ್ಕುಮಾರ್ ಬೇಕು, ಯಾರಿಲ್ಲಿ ರಾಜ್ಕುಮಾರ್ ಅಂತ ಕೇಳ್ತಾನೆ. ರಾಜ್ಕುಮಾರ್ ಯಾರು ಅನ್ನೋದು ಕೂಡ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಯಾರಿಲ್ಲಿ ರಾಜ್ಕುಮಾರ್ ಅಂದಾಗ ನಾನೇ ಅಂತ ಅಣ್ಣವ್ರು ಎದ್ದೇಳ್ತಾರಂತೆ. ನೀವು ನನ್ನ ಜೊತೆ ಬರಬೇಕು, ಈಗ ನೀವು ಮತ್ತು ನಿಮ್ಮ ಜೊತೆಲಿದ್ದವರು ಅಲ್ಲಿ ಅಕ್ಕಪಕ್ಕ ಗೊತ್ತಿರೋರು 4 ಜನ ನನ್ನ ಜೊತೆ ಬನ್ನಿ ಅಂದ ತಕ್ಷಣವೇ ಪಾರ್ವತಮ್ಮನವ್ರಿಗೆ ಶಾಕು. ಪಾರ್ವತಮ್ಮನವ್ರು ಅಲ್ಲೇ ವೀರಪ್ಪನಿಗೆ ಗೋಗರೆಯಕ್ಕೆ ಪ್ರಯತ್ನ ಪಡ್ತಾರಂತೆ. ಆದರೆ ಆತ ಒಪ್ಪೋದಿಲ್ಲ. ವೀರಪ್ಪನ ಅಣ್ಣವ್ರ ಜೊತೆಗೆ ಅವರ ಅಳಿಯ ಗೋವಿಂದರಾಜು, ನಾಗಪ್ಪ ಈ ರೀತಿ 4 ಜನನ ಜೊತೆಲಿ ಕರ್ಕೊಂಡು ಹೊಟ್ಟೋಗ್ತಾನೆ. ಪಾರ್ವತಮ್ಮನವರಿಗೆ ದಿಕ್ಕೇ ತೋಚ್ದಂಗೆ ಆಗುತ್ತೆ. ಸಡನ್ನಾಗಿ ಅವರು ಅಲ್ಲಿಂದ ಹೊರಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು SM ಕೃಷ್ಣ ಅವ್ರ ಮನೆಗೇನೋ ಹೋಗ್ತಾರಂತೆ ಫಸ್ಟು. ಆವಾಗ SM ಕೃಷ್ಣ ಅವ್ರ ಮುಖ್ಯಮಂತ್ರಿ. SM ಕೃಷ್ಣ ಅವರಿಗೆ ವಿಚಾರ ಎಲ್ಲ ತಿಳಿಸ್ತಾರೆ ಪಾರ್ವತಮ್ಮನವರು. ಆವಾಗ SM ಕೃಷ್ಣ ಅವರು ಶಾಕು. ಪಾರ್ವತಮ್ಮನವರ ವಿಚಾರಕ್ಕೆ ಹೇಳಿದ ತಕ್ಷಣ ಕೃಷ್ಣ ಅವ್ರಿಗೆ ಶಾಕ್ ಆಗುತ್ತೆ. ನಂತರ ಆಗ ಗೃಹ ಸಚಿವರಾಗಿದ್ದಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಫೋನ್ ಮಾಡ್ತಾರೆ, ಮತ್ತು DG IGP ಅವರಿಗೆಲ್ಲ ಫೋನ್ ಮಾಡಿ ವಿಚಾರ ಗೊತ್ತಾಯ್ತಾ ಅಂತೇಳಿ ಅವ್ರ ಮನೆಗೆ ಕರೆಸ್ಕೊಂಡು, ಇನ್ನೂ ಯಾರಿಗೂ ವಿಚಾರ ಗೊತ್ತಿಲ್ಲ, ಪೇಪರ್ನವ್ರಿಗೂ ಗೊತ್ತಿಲ್ಲ, ಇದು ಯಾವ ರೀತಿ ನಾಳೆ ಸೆಕ್ಯೂರಿಟಿ ನಾವು ಅರೇಂಜ್ ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡು ಆನಂತರ ವಿಚಾರ ತಿಳಿಸೋಣ ಅಂಥೇಳಿ SM ಕೃಷ್ಣ ಅವರು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಅವರ ಮಿನಿಸ್ಟ್ರಿಗೆ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ. ಅದೆಲ್ಲ ಆದಮೇಲೆ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಸುದ್ದಿ ಗೊತ್ತಾಗುತ್ತೆ. ಉದಯ TVನಲ್ಲಿ ಬರುತ್ತೆ ಫಸ್ಟ್. ಅವಾಗ ಯಾವ ಚಾನಲ್ಗಳು ಇರಲಿಲ್ಲ. ಅಲ್ಲಿಂದ ಶುರು ಆಯಿತು ನೋಡಿ. ಅದು ಯಾವಾಗ ಅಪಹರಣ ಆಯಿತು ಅಂತ ಗೊತ್ತಾಯಿತು, ಬೆಂಗಳೂರು ಮೈಸೂರಿನಲ್ಲಿ ರೊಚ್ಚಿಗೆದ್ದು ಬಿಡ್ತಾರೆ ಅಭಿಮಾನಿಗಳು.
ಹಲವು ಕಡೆ ಬಸ್ಗಳಿಗೆ ಕಲ್ಲು ತೂರಾಟ ಆಗುತ್ತೆ. ಬೆಂಗಳೂರಿನಲ್ಲಂತೂ ಟೈರಿಗೆಲ್ಲ ಬೆಂಕಿ ಹಚ್ಚಿ ದೊಡ್ಡ ಗಲಾಟೆನೇ ಶುರು ಆಗಿಬಿಡುತ್ತೆ. ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹೆಣಗಾಡಬೇಕಾಗತ್ತೆ. ಕಡೆಗೆ ಶಿವರಾಜ್ ಕುಮಾರ್, ಪಾರ್ವತಮ್ಮನವರೆಲ್ಲರೂ ಅಭಿಮಾನಿಗಳಿಗೆ ಶಾಂತ ರೀತಿಯಲ್ಲಿ ಇರಿ, ಸರ್ಕಾರ ಮುಖ್ಯಮಂತ್ರಿಗಳು ನಮಗೆ ಮಾತು ಕೊಟ್ಟಿದ್ದಾರೆ, ಕರ್ಕೊಂಬರ್ತಾರೆ ಅಪ್ಪಾಜಿನ ಅಂತೆಲ್ಲ ಸಮಾಧಾನ ಮಾಡ್ತಾರೆ. ಆದರೂ ಅಭಿಮಾನಿಗಳ ಗೋಳಾಟ ನಿಲ್ಲೋದಿಲ್ಲ. ಭಯನೂ ಶುರು ಆಗ್ಬಿಡುತ್ತೆ. ಎಷ್ಟೋ ಜನ ಕಣ್ಣೀರು ಹಾಕಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿ ವೀರಪ್ಪನ ಏನಾರು ಮಾಡಿಗಿಟ್ಬಿಡ್ತಾನೆ, ಅವನು ಮೊದಲೇ ಮನುಷ್ಯ ಅಲ್ಲ, ಅವನು ರೀತಿ ಮೃಗ ಇದ್ದಾಗ ಎಷ್ಟೋ ಜನಕ್ಕೆ ಸಾಯಿಸಿದ್ದಾನೆ ಅಂತೆಲ್ಲ ಭಯ ಎಲ್ಲರಿಗೂ. ಅಲ್ಲಿಂದ ಶುರು ಆಯಿತು ಚಿತ್ರರಂಗ. ಅವತ್ತು ಬಂದಾಗತ್ತೆ 1 ತಿಂಗಳ ಕಾಲ. ಆಗ ಫಿಲಮ್ ಇಂಡಸ್ಟ್ರಿ ಬಂದು ಯಾವ ಶೂಟಿಂಗ್ಗಳು ಇರೋಲ್ಲ, ಯಾವ ಥಿಯೇಟ್ರ್ಗಳು ಓಪನ್ ಆಗಿರೋದಿಲ್ಲ. 1 ತಿಂಗಳು ಕರೆಕ್ಟಾಗಿ 31/8/2000 ಇಸ್ವಿ ತನಕ ಬಂದಾಗಿರುತ್ತೆ. 1 ತಿಂಗಳು ಥಿಯೇಟ್ರ್ಗಳು ಬಂದು ಆನಂತರ ಸೆಪ್ಟೆಂಬರ್ 1ನೇ ತಾರೀಕಿಂದ ಥಿಯೇಟ್ರ್ಗಳೆಲ್ಲ ಓಪನ್ ಆಗುತ್ತೆ. ಅಣ್ಣವರ ಕಿಡ್ನಾಪ್ ಆದಾಗ ಅಣ್ಣವರ ಸಿನಿಮಾ ಶಬ್ದವೇದಿ ಬೆಂಗಳೂರು ಕಪಾಲಿನಲ್ಲಿ 24ನೇ ವಾರ ಪ್ರದರ್ಶನ ಆಗ್ತಾ ಇರುತ್ತೆ. ಇನ್ನೊಂದು ವಾರ ಹೋಗಿದ್ರೆ ಅದು 25 ವಾರ ಕಂಪ್ಲೀಟ್ ಆಗಬೇಕಾಗಿತ್ತು. ಆ ಟೈಮ್ನಲ್ಲಿ ವೀರಪ್ಪನ ಅಪಹರಣ ಆಗುತ್ತೆ. 24 ವಾರಕ್ಕೆ ಸ್ಟಾಪ್ ಆಗುತ್ತೆ. ಆನಂತರ ಥಿಯೇಟ್ರ್ಗಳು ಓಪನ್ ಆದಮೇಲೆ ಇನ್ನೊಂದು ವಾರ ಓಡಿಸಿ ಅದು 25 ವಾರ ಕಂಪ್ಲೀಟ್ ಆಗುತ್ತೆ. ಅದೇ ಹೊತ್ತಲ್ಲಿ ಸುದೀಪ್ ಅವರ ನಾಯಕತ್ವದಲ್ಲಿ ಸ್ಪರ್ಶ ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ಸಿನಿಮಾ ರಿಲೀಸ್ ಆಗಿ 3 ವಾರ ಆಗಿರುತ್ತೆ ಅಷ್ಟೇ. ಅದು ಫಸ್ಟ್ನೇ ವಾರದಲ್ಲಿ ಅಷ್ಟು ಕಲೆಕ್ಷನ್ ಇರಲ್ಲ. 2ನೇ ವಾರದ ನಂತರ ಕಲೆಕ್ಷನ್ ಪಿಕಪ್ ಆಗಿರುತ್ತೆ. ಆ ಟೈಮ್ನಲ್ಲಿ ಅಣ್ಣವರ ಕಿಡ್ನಾಪ್ ಆಗುತ್ತೆ, ಥಿಯೇಟ್ರ್ಗಳು ಬಂದಾಗುತ್ತೆ. 3 ವಾರ ಆಗಿರೋದು ಥಿಯೇಟ್ರ್ಗಳು ಬಂದಾಯಿತು. ಅದಾದಮೇಲೆ 1 ತಿಂಗಳಾದಮೇಲೆ ಓಪನ್ ಆದಮೇಲೆ ಥಿಯೇಟ್ರ್ಗಳು ಆ ಸಿನಿಮಾ ಕಲೆಕ್ಷನಿಗೆ ಬೀಳೋದಿಲ್ಲ. ಸಿನಿಮಾ ಚೆನ್ನಾಗಿತ್ತಲ್ಲ, ನಿಧಾನವಾಗಿ ಪಿಕಪ್ ಆಗಿ ಒಂದು ಹಂತಕ್ಕೆ ಸ್ಪರ್ಶ ಸಿನಿಮಾ ಪ್ರದರ್ಶನ ಆಗುತ್ತೆ. ಮತ್ತು ಇನ್ನು ನಮ್ಮ ಮೈಸೂರಿನ ಮಟ್ಟಿಗೆ ಇರಬೇಕಂದ್ರೆ ನಾವು ರಂಜಿತ್ ಥಿಯೇಟ್ರಲ್ಲಿ ಇದ್ದವರಲ್ವಾ, ರಂಜಿತ್ ಥಿಯೇಟ್ರಲ್ಲಿ ದುರ್ಗದ ಹುಲಿ ಅನ್ನೋ ಸಿನಿಮಾ ಪ್ರದರ್ಶನವಾಗ್ತಾ ಇರುತ್ತೆ, ಸಾಯಿ ಕುಮಾರ್ ಅವ್ರದ್ದು. ಅದು ಕೂಡ ರಿಲೀಸ್ ಆಗಿ 3 ದಿನ ಆಗಿರುತ್ತೆ. ಶುಕ್ರವಾರ ರಿಲೀಸ್ ಆಗಿರುತ್ತೆ, ಭಾನುವಾರ ಅಣ್ಣವ್ರು ಕಿಡ್ನಾಪ್ ಆಗುತ್ತೆ. ಅದು ಕೂಡ ಒಳ್ಳೆ ಕಲೆಕ್ಷನ್ ಇರುತ್ತೆ. 1 ತಿಂಗಳಾದಮೇಲೆ ಅದು ಓಪನ್ ಆಗುತ್ತೆ. ಆ ಸಿನಿಮಾನು ಕೂಡ ಒಂದು ಹಂತಕ್ಕೆ 4 ವಾರ ಹೋಗುತ್ತೆ. ಮತ್ತೆ ಈ ರೀತಿ ಸ್ಪರ್ಶ ಸಿನಿಮಾ ಕಲೆಕ್ಷನ್ ಚೆನ್ನಾಗೇ ಹೋಗುತ್ತೆ. ಆ ಟೈಮ್ನಲ್ಲಿ ಅಣ್ಣವರ ಆಪರೇಷನ್ ಡೈಮಂಡ್ ರಾಕೆಟ್ ಈ ಸಿನಿಮಾವನ್ನು ಸಿನಿಮಾಸ್ಕೋಪ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಅಣ್ಣವ್ರು ಇನ್ನೂ ಕಿಡ್ನಾಪ್ ಆಗಿರಲ್ಲ. ಆ ಟೈಮ್ನಲ್ಲೇ ಅದೆಲ್ಲ ಜಾಹೀರಾತು ಬಂದಿರುತ್ತೆ. ಇನ್ನೊಂದು ವಾರದಲ್ಲಿ ಏನೋ ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾಸ್ಕೋಪ್ ಮಾಡಿ ಬಿಡ್ತಾರೆ ಅಂತ. ಆ ಟೈಮ್ನಲ್ಲಿ ಅಣ್ಣವ್ರು ಕಿಡ್ನಾಪ್ ಆಗುತ್ತಲ್ಲ, ಆ ಸಿನಿಮಾ ರಿಲೀಸ್ ಆಗೋದಿಲ್ಲ. ಆ ನಂತರ ಥಿಯೇಟ್ರ್ಗಳು ರೀಓಪನ್ ಆಗುತ್ತೆ ನೋಡಿ 1 ತಿಂಗಳಾದಮೇಲೆ. ಆಗ ಆಪರೇಷನ್ ಡೈಮಂಡ್ ರಾಕೆಟ್ ರಿಲೀಸ್ ಆಗುತ್ತೆ. ಅದು ಇಡೀ ಕರ್ನಾಟಕದಲ್ಲಿ ರಿಲೀಸ್ ಆಗೋದು ಫಸ್ಟು ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರ 1ಕ್ಕೆ ಸಿನಿಮಾಸ್ಕೋಪ್ ಮಾಡಿ ಬಿಡ್ತಾರೆ. ಯಾವ ರೀತಿ ಕಲೆಕ್ಷನ್ ಬಂತು ಅಂದರೆ, ಅದು ಮೊದಲನೇ ದಿನ ಮ್ಯಾಟ್ನಿ ಹೌಸ್ಫುಲ್ ಆಗುತ್ತೆ. ಇನ್ನು 4 ಶೋನು ಸೂಪರ್ ಕಲೆಕ್ಷನ್. ಮತ್ತು ಗಾಂಧಿ ಕ್ಲಾಸು ಒಟ್ಟು 28 ಶೋ, ಒಂದು ವಾರ ಪೂರ್ತಿ ಗಾಂಧಿ ಕ್ಲಾಸ್ ಫುಲ್ ಆಗುತ್ತೆ. ಮ್ಯಾಟ್ನಿ ಶೋ ಸೋಮವಾರ ತನಕ ಕಂಟಿನ್ಯೂ ಮ್ಯಾಟ್ನಿ ಫುಲ್ ಆಗುತ್ತೆ. ಭಾನುವಾರ 3 ಶೋ ಹೌಸ್ಫುಲ್ ಆಗುತ್ತೆ. ಯಾವ ರೀತಿ ಕ್ರೌಡು ಅಂದರೆ ಹೊಸ ಸಿನಿಮಾ ಏನೋ ಅನ್ನೋ ರೀತಿಯಲ್ಲಿ ಕ್ರೌಡು. ಭಾನುವಾರ ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ ಭಾನುವಾರ ಅದು ಆಪರೇಷನ್ ಡೈಮಂಡ್ ರಾಕೆಟ್. ಯಾಕಂದರೆ ಅಣ್ಣವರು ಕಾಡಿನಲ್ಲಿದ್ದಾರೆ, ಅವ್ರ ಸಿನಿಮಾ ಹೇಗೋ ರಿಲೀಸ್ ಆಗಿದೆ. ಆ ದುಃಖದಲ್ಲೂ ಅಣ್ಣವರ ಒಂದು ಸಿನಿಮಾವನ್ನು ನೋಡಾದ್ರೆ ಸಮಾಧಾನ ಆಗೋಣ ಅಂತೇಳಿ ಆಪರೇಷನ್ ಡೈಮಂಡ್ ರಾಕೆಟ್ ಅದ್ಭುತವಾದ ಕಲೆಕ್ಷನ್ ಬರುತ್ತೆ. ನಿಜವಾಗ್ಲೂ ಆ ಡಿಸ್ಟ್ರಿಬ್ಯೂಟ್ರು ಅಂದ್ಕೊಂಡಿರಲಿಲ್ವೇನೋ ಈ ಥರ ಕಲೆಕ್ಷನ್ ಆಗುತ್ತೆ ಅಂತ. ಅಷ್ಟು ವಂಡರ್ಫುಲ್ ಕಲೆಕ್ಷನು. ಭಾನುವಾರ 3 ಶೋ ಹೌಸ್ಫುಲ್ಲು, ಬ್ಲ್ಯಾಕ್ ಟಿಕೆಟ್ ಹೋಗುತ್ತೆ. ಅದೇ ಸೋಮವಾರನೂ ಕೂಡ ಮ್ಯಾಟ್ನಿ ಹೌಸ್ಫುಲ್ ಆಗುತ್ತೆ. ಆ ವಾರ ಪೂರ್ತಿ ಸೂಪರ್ ಕಲೆಕ್ಷನ್. ಯಾವಾಗ ಆಪರೇಷನ್ ಡೈಮಂಡ್ ರಾಕೆಟ್ ಅಣ್ಣವ್ರು ಕಿಡ್ನಾಪ್ ಆಗಿದಾಗ ಸಿನಿಮಾಸ್ಕೋಪ್ನಲ್ಲಿ ತೆರೆ ಕಂಡು ಯಶಸ್ಸನ್ನು ಕಾಣುತ್ತೆ. 1ನೇ ವಾರದಲ್ಲಿ ಇಲ್ಲಿ ರಂಜಿತ್ ಥಿಯೇಟ್ರಲ್ಲಿ ಈ ಥರ ಕಲೆಕ್ಷನ್ ಬಂತು ಅಂತೇಳಿ ಅದ್ರ ಮುಂದಿನ ವಾರ ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ. ಅದು ಎಲ್ಲ ಕಡೆನೂ ಸೂಪರ್ ಕಲೆಕ್ಷನ್. ಆಪರೇಷನ್ ಡೈಮಂಡ್ ರಾಕೆಟ್ ಕ್ಲಿಕ್ ಆಗಿದೆ ತಡ ಅಣ್ಣವರ ಹಳೆ ಸಿನಿಮಾಗಳನ್ನು ಸಿನಿಮಾಸ್ಕೋಪ್ ಮಾಡಿ ಬಿಡೋದಕ್ಕೆ ಶುರು ಮಾಡ್ತಾರೆ. ಆಗ ಸಂಪತ್ತಿಗೆ ಸವಾಲು ಕೂಡ ರಿಲೀಸ್ ಆಗುತ್ತೆ. ಮೈಸೂರಿನಲ್ಲಿ ಅಪೇರಾ ಥಿಯೇಟ್ರಿಗೇನೋ ಬರುತ್ತದು, ಅಲ್ಲೂ ಕೂಡ ಸೂಪರ್ ಕಲೆಕ್ಷನ್. ಬೆಂಗಳೂರಿನಲ್ಲೂ ಯಾವುದೋ ಸ್ಟೇಟ್ಸ್ ಎಲ್ಲ ರಿಲೀಸ್ ಆಗ್ಬೋದು, ಅಲ್ಲೂ ಕೂಡ ಸೂಪರ್ ಕಲೆಕ್ಷನ್. ಅಣ್ಣವ್ರು ಕಿಡ್ನಾಪ್ ಆಗಿ ಕಾಡಲಿದ್ದಾರೆ. ಇಲ್ಲಿ ಅವರ ಹಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ. ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಕಲೆಕ್ಷನ್ನು. ಡಿಸ್ಟ್ರಿಬ್ಯೂಟ್ರುಗಳು ಊಹೆನೇ ಮಾಡಿರಲಿಲ್ಲ ಅಷ್ಟು ಅವರು ಸಂಪಾದನೆ ಮಾಡ್ಕೋತಾರೆ. ಮತ್ತು ಆಪರೇಷನ್ ಡೈಮಂಡ್ ರಾಕೆಟ್ ನಡಿಬೇಕಾದ್ರೆ ರಂಜಿತ್ ಚಿತ್ರಮಂದಿರದಲ್ಲಿ ಎಷ್ಟೋ ಅಭಿಮಾನಿಗಳು ಕಣ್ಣೀರು ಹಾಕ್ತಾಯಿದ್ರು. ಅಣ್ಣವರು ಕಾಡಿನಿಂದ ಬಂದುಬಿಟ್ರೆ ಸಾಕು ಅಂಥೇಳಿ ಕಣ್ಣೀರು ಹಾಕಿದ್ದು ಉಂಟು. ಎಷ್ಟೋ ಜನ ಆಳೋರಂತೆ. ಈಗಲೂ ನಮ್ಮ ಅಣ್ಣಂದ್ರು ನಮ್ಮ ಅಪ್ಪ ಎಲ್ಲ ನೆನೆಸ್ಕೋತಾರೆ. ಇದ್ರ ನಡುವೆ ಶಿವಣ್ಣನ ಗಲಾಟೆ ಅಳಿ ಅಂದರೂ ಕೂಡ ರಿಲೀಸ್ ಆಗುತ್ತೆ ದಸರಾ ಟೈಮ್ನಲ್ಲಾಗ. ಆಗಲೂ ಅಣ್ಣವ್ರು ಕಾಡಲ್ಲೇ ಇರ್ತಾರೆ. ಗಲಾಟೆ ಅಳಿ ಅಂದರೂ ರಿಲೀಸ್ ಆಗುತ್ತೆ. ಅದು ಸೂಪರ್ ಕಲೆಕ್ಷನ್. ಎಲ್ಲ ಕಡೆ ಭರ್ಜರಿಯಾಗಿ ಹೌಸ್ಫುಲ್ ಆಗ್ತಾ ಇರುತ್ತೆ, ಕಲೆಕ್ಷನ್ ಆಗ್ತಾ ಇರುತ್ತೆ. ಆ ಸಿನಿಮಾ ರಿಲೀಸ್ ಆಗಿ 1-2 ದಿನ ಆಗಿರುತ್ತೆ. ಆಗ ವೀರಪ್ಪನವರ ಕಪಿಮುಷ್ಟಿಲಿದ್ದಂಥ ನಾಗಪ್ಪ ಅವರು ವೀರಪ್ಪನಿಗೇನೋ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡು ಓಡಿ ಬಂದ್ಬಿಡ್ತಾರೆ. ಇದ್ರಲ್ಲಿ ಹೊಡೆದೆ ನಾನು ಇದು ಕುಡ್ಲಲ್ಲಿ ಅಂತ ಹೇಳ್ತಾರೆ. ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಬರ್ತಾರಲ್ಲ, ಅದು ದೊಡ್ಡ ಸುದ್ದಿ. ವೀರಪ್ಪನ ಹತ್ಯೆ ಆಗಿದೆ, ವೀರಪ್ಪನ ಸತ್ತೋಗಿದ್ದಾನೆ ಕಾಡಿನಲ್ಲಿ, ನಾಗಪ್ಪ ಆತನಿಗೆ ಹೊಡೆದು ಬಂದಿದ್ದಾರೆ ಅಂತೆಲ್ಲ ಸುದ್ದಿ. ಆವಾಗ ಏನು ಜನಗಳಿಗೆ, ಏನು ಅಭಿಮಾನಿಗಳಿಗೆ ಇನ್ನೊಂದು ಗಾಬರಿ ಅಂದರೆ, ನಾಗಪ್ಪ ಏನೋ ಬಂದರೂ ಸರಿ,
ಅಣ್ಣವ್ರು ಇಲ್ಲಿ ಏನಾಯಿತು, ಅಣ್ಣವ್ರ ಕತೆ ಅಲ್ಲೇ ಇದ್ದಾರಲ್ಲ, ಏನಾಗಿರ್ಬೋದು, ವೀರಪ್ಪ ನಿಜವಾಗ್ಲೂ ಸತ್ತಿದಾನ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಕಾಡಿಂದ ಅನ್ನೋ ಕಾರಣಕ್ಕೆ ಅಣ್ಣವ್ರಿಗೆ ಏನಾದ್ರು ಮಾಡಿಬಿಟ್ರೆ ಅನ್ನೋ ಒಂದು ಆತಂಕನೂ ಶುರು ಆಗುತ್ತೆ. ಕಡೆಗೆ ಆದ ಒಂದು 2-3 ದಿನಕ್ಕೆ ಗಾಬರಿ ಏನಾಗಿದೆಯೋ ಅಲ್ಲಿ ಅಂತೇಳಿ ಆವಾಗ ನಕ್ಕೀರನ್ ಗೋಪಾಲ್ ಏನೋ ಹೋಗ್ತಾರೆ ವೀರಪ್ಪನ ಹತ್ರ. ಅಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬರ್ತಾರೆ. ಅಣ್ಣವ್ರಿಗೆ ಏನೂ ಆಗಿಲ್ಲ, ಆದರೆ ವೀರಪ್ಪನು ನಾಗಪ್ಪ ತಪ್ಪಿಸ್ಕೊಂಡು ಬಂದಿರೋದಕ್ಕೆ ಕೋಪದಲ್ಲಿದ್ದಾನೆ ಅಂತ ವಿಚಾರ ಗೊತ್ತಾಗುತ್ತೆ. ಆ ಅಣ್ಣವರು ಸೇಫ್ ಆಗಿದ್ದಾರೆ ಅಂತೇಳಿ ಸಮಾಧಾನ ಪಡ್ಕೋತಾರೆ. ಈ ರೀತಿ ಅಣ್ಣವರು ಕಾಡಿಗೆ ಹೋದಾಗ ಹಲವು ವಿಚಾರಗಳು ಚರ್ಚೆ ಆಯಿತು ಮತ್ತು ಊಹಾಪೋಹಗಳು ಅಣ್ಣವ್ರಿಗೆ ಏನೋ ಆಗ್ಬಿಡ್ತಾ ಇದೆ ಅಂತ. ಮತ್ತು 100 ಜನ ನಾವೇ ಕಾಡಿಗೆ ಹೊಟ್ಟೋಗ್ತೀವಿ ಅಣ್ಣವ್ರನ್ನ ಕರ್ಕೊಂಬರೋಕ್ಕೆ ಅಂತೇಳಿ ಹನೂರ್ ಹತ್ರ 100ಕ್ಕೂ ಹೆಚ್ಚು ಜನ ಕಾಡಿಗೆ ಎಂಟ್ರಿ ಆಗ್ಲಿಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಪೊಲೀಸ್ನವ್ರು ತಡೆ ಹಿಡಿದು, ನೋಡ್ರಪ್ಪ ಹಿಂಗೆಲ್ಲ ಮಾಡಬೇಡಿ, ನೀವಿಲ್ಲಿ ಮಾಡೋದ್ರಿಂದ ಅಲ್ಲಿ ಅಣ್ಣವ್ರಿಗೆ ತೊಂದರೆ ಆದರೂ ಆಗ್ಬೋದು ಅಂತ ಸಮಾಧಾನ ಮಾಡಿ ವಾಪಸ್ ಕಳಿಸ್ತಾರೆ. ಹೀಗೆ ಅವಾಗ ಅಭಿಮಾನಿಗಳು ನಾವೇ ಕಾಡಿಗೆ ಹೋಗಿ ಕರ್ಕೊಬತ್ತೀವಿ ಅಂತಲೂ ನುಗ್ಗಿದ್ರು. ಮತ್ತು ಇಲ್ಲಿ ಸಿನಿಮಾಗಳು ಅಣ್ಣವರ ಅನುಪಸ್ಥಿತಿನಲ್ಲಿ ಅವರ ಹಳೆಯ ಸಿನಿಮಾಗಳು ರಿಲೀಸ್ ಆಗಿ ಭರ್ಜರಿ ಕಲೆಕ್ಷನನ್ನು ಮಾಡುತ್ತೆ. ಅಣ್ಣವರು 108 ದಿನಗಳ ಕಾಲ ವನವಾಸವನ್ನು ಅಂತ್ಯ ಮಾಡಿಕೊಂಡು 16/11/2000ನೇ ಇಸ್ವಿನಲ್ಲಿ ವೀರಪ್ಪನ ಕಪಿ ಮುಷ್ಟಿಯಿಂದ ಬಿಡುಗಡೆಯಾಗಿ ಬರ್ತಾರೆ. ಅಣ್ಣವರು ರಿಲೀಸ್ ಆಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲ. ಅಣ್ಣವ್ರನ್ನ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಕಾಡಿನ ಬಾರ್ಡ್ರ್ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಬಿಟ್ಟಿರ್ತಾರೆ. ಅಣ್ಣವರು ನಮ್ಮ ಕನ್ನಡ ನಾಡಿ ಎಂಟ್ರಿ ಆಗ್ತಿದ್ದಾಗೇ ಕನ್ನಡ ಮಣ್ಣಿಗೆ ನಮಸ್ಕಾರ ಮಾಡಿ ಮಣ್ಣನ್ನು ಹಣೆಗೆ ಮೆತ್ಕೊಂಡು ಆಮೇಲೆ ಬರ್ತಾರೆ. ಖುದ್ದು ಮುಖ್ಯಮಂತ್ರಿ SM ಕೃಷ್ಣ ಅವರು ಮತ್ತು ಗೃಹ ಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಣ್ಣವ್ರನ್ನ ಸ್ವಾಗತ ಮಾಡ್ತಾರೆ. ಈ ರೀತಿ ಅಣ್ಣವರು ಕಿಡ್ನ್ಯಾಪ್ ಆಗಿದ್ದಾಗ ಅಭಿಮಾನಿಗಳು ಆತಂಕದಲ್ಲಿ 108 ದಿನಗಳ ಕಾಲವನ್ನು ಕಳೀತಾರೆ. ಆ ಟೈಮ್ನಲ್ಲಿ ನಾನು ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾ, ಈ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ರಿಲೀಸ್ಗೆ ರೆಡಿ ಆಗಬೇಕು. ಆದರೆ ಅಣ್ಣವರು ಬರೋ ತನಕ ನಾವು ಈ ಸಿನಿಮಾವನ್ನು ರಿಲೀಸ್ ಮಾಡೋದು ಬೇಡ ಅಂತ ಸಿನಿಮಾದ ನಿರ್ಮಾಪಕರು ಮತ್ತು ವಿಷ್ಣುವರ್ಧನ್ ಅವರು ಕೂಡ, ಹೌದು ಅಣ್ಣವ್ರು ಬಂದ ಮೇಲೆ ಈ ಸಿನಿಮಾ ರಿಲೀಸ್ ಮಾಡೋಣ, ಈಗ ರಿಲೀಸ್ ಮಾಡೋದೇ ಬೇಡ ಅಂತೇಳಿ ಅಣ್ಣವರು ಕಾಡಿನಿಂದ ಬರೋ ತನಕ ಯಜಮಾನ ಸಿನಿಮಾವನ್ನು ರಿಲೀಸ್ ಮಾಡೋದಿಲ್ಲ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ಗೆ ರೆಡಿಯಾಗಿದ್ದರೂ ಕೂಡ ಅಣ್ಣವರ ಮೇಲಿನ ಒಂದು ಅಭಿಮಾನದಿಂದ ಆ ಸಿನಿಮಾ ರಿಲೀಸ್ ಆಗೋದಿಲ್ಲ. ಅಣ್ಣವರು 16/11/2000ನೇ ಇಸ್ವಿನಲ್ಲಿ ರಿಲೀಸ್ ಆಗ್ತಾರೆ. ಅದಾದ 15 ದಿನಕ್ಕೆ ಅಂದರೆ 2 ವಾರಕ್ಕೆ ಯಜಮಾನ ಸಿನಿಮಾ ರಿಲೀಸ್ ಆಗುತ್ತೆ, 1/12/2000ನೇ ಇಸ್ವಿ. ಈ ರೀತಿ ಅಣ್ಣವ್ರ ಮೇಲಿನ ಅಭಿಮಾನಕ್ಕೆ ಯಜಮಾನ ಸಿನಿಮಾ ರಿಲೀಸ್ ಮಾಡೋದೇನೆ ಅವ್ರ ಕಾಡಿನಿಂದ ಬಂದ ಮೇಲೆ ರಿಲೀಸ್ ಆಗುತ್ತೆ. ಯಜಮಾನ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಈ ರೀತಿ ಅಣ್ಣವರು ಕಿಡ್ನ್ಯಾಪ್ ಆಗಿ 25 ವರ್ಷ ಆಗಿದ್ದರೂ ಕೂಡ ಅಂದಿನ ನೆನಪನ್ನು ಇವತ್ತಿಗೂ ಅಭಿಮಾನಿಗಳು ನೆನೆಸ್ಕೊಂಡು ಒಂದು ಕ್ಷಣ ಗಾಬರಿ ಆಗ್ತಾರೆ ಮತ್ತು ಭಾವುಕರಾಗ್ತಾರೆ.